ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಸದ್ಯ ನಡೀತಾ ಇರುವಂತ ಸಂಘರ್ಷ ಪೂರ್ಣ ಪ್ರಮಾಣದ ಯುದ್ಧದ ಮುನ್ಸೂಚನೆಯನ್ನು ಕೊಡ್ತಾ ಇರೋದು. ಇರಾನ್ನ ಮೇಲೆ ರಣಭೀಕರ ಏರ್ ಸ್ಟ್ರೈಕ್ ಅನ್ನು ಇಸ್ರೇಲ್ ಮಾಡಿದೆ. ಆಪರೇಷನ್ ರೈಸಿಂಗ್ ಲಯನ್ ಅನ್ನೋ ಹೆಸರಿನಲ್ಲಿ ಇಸ್ರೇಲ್ ಮಾಡಿರುವಂತ ದಾಳಿ. ಇಸ್ರೇಲ್ನ ದಾಳಿ ಎಷ್ಟೊಂದು ಘಾತಕವಾಗಿತ್ತು ಅನ್ನೋದಕ್ಕೆ ಉದಾಹರಣೆ ಇಬ್ಬರು ಸೇನಾ ಜನರಲ್ ಅನ್ನ ಗುರಿಯಾಗಿಸಿ ಮಾಡಿದಂತ ದಾಳಿ. ಇಬ್ಬರು ಸೇನಾ ಜನರಲ್ ಸೇರಿ 78 ಮಂದಿ ಮೃತಪಟ್ಟಿದ್ದಾರೆ. ಇರಾನ್ ಕೊಟ್ಟಿರುವಂತ ನಂಬರ್ ಇದು. ಸಾವು ನೋವಿನ ಪ್ರಮಾಣ ಇದಕ್ಕಿಂತಲೂ ಹೆಚ್ಚಾಗಿರುವಂತ ಸಾಧ್ಯತೆಗಳು ಕಾಣ್ತಾ ಇದೆ. ಯಾಕಂತಂದ್ರೆ ಇರಾನ್ ಈ ದಾಳಿಗೆ ಬಳಸಿದ್ದು ತನ್ನ 5th ಜನರೇಷನ್ನ ಯುದ್ಧ ವಿಮಾನ ಮತ್ತು ಇಸ್ರೇಲ್ನ ಬಳಿ ಇದ್ದಂತ ಪ್ರಮುಖವಾದಂಥ ಡ್ರೋನ್ಗಳನ್ನ ಕೂಡ ದಾಳಿಗೆ ಬಳಸಲಾಗಿದೆ. ಇದರಲ್ಲಿ ಇರಾನ್ನ ಪ್ರಮುಖರು ಮೃತಪಟ್ಟಿದ್ದಾರೆ, ಸೇನಾ ಪ್ರಮುಖರು ಮೃತಪಟ್ಟಿದ್ದಾರೆ. ನೋಡ್ತಾ ಇದ್ದೀರಿ, IRGCಯ ಮುಖ್ಯಸ್ಥ ಮೃತಪಟ್ಟಿದ್ದಾನೆ ಈ ದಾಳಿಯಲ್ಲಿ. ಆಪರೇಷನ್ ರೈಸಿಂಗ್ ಲಯನ್ ಅಂತ ಹೆಸರನ್ನ ಕೊಟ್ಟಿದೆ ಇಸ್ರೇಲ್ ಈ ದಾಳಿಗೆ. ಇರಾನ್ ಅಣ್ವಸ್ತ್ರ ಅಭಿವೃದ್ಧಿ ಪಡಿಸ್ತಾ ಇತ್ತು. ಇರಾನ್ನ ಅಣ್ವಸ್ತ್ರ ನೆಲೆಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿರೋದು. ಇರಾನ್ ಯುರೇನಿಯಂ ಸಂಸ್ಕರಣಾ ಘಟಕವನ್ನ ಫೈಂಡ್ ಔಟ್ ಮಾಡಿ ಅದರ ಮೇಲೆ ದಾಳಿ ಮಾಡಲಾಗಿದೆ. ಜೊತೆಗೆ ಸೇನಾ ನೆಲೆಗಳು, ಕ್ಷಿಪಣಿ ಸಂಗ್ರಹಗಾರ, ಅಣುವಿಜ್ಞಾನಿಗಳು, ಸೇನಾ ಮುಖ್ಯಸ್ಥರು ಇವರನ್ನೆಲ್ಲ ಗುರಿ ಮಾಡಿ ಇಸ್ರೇಲ್ ಇರಾನ್ನ ಮೇಲೆ ದಾಳಿ ಮಾಡಿರೋದು. ಇಸ್ರೇಲ್ ಇದಕ್ಕೆ ಕೊಡ್ತಾ ಇರುವಂತ ಕಾರಣ, ಒಂದು ವೇಳೆ ಅಣ್ವಸ್ತ್ರ ಸಜ್ಜಿತವಾದರೆ ಇರಾನ್, ಅದರ ನೇರ ಥ್ರೆಟ್ ಇರೋದು ನಮಗೆ. ಇರಾನ್ ಒಂದು ವೇಳೆ ಅಣ್ವಸ್ತ್ರ ಹೊಂದಿದ್ರೆ ಅದರ ಪರಿಣಾಮವನ್ನು ಮೊದಲು ಎದುರಿಸಬೇಕಾದಂಥ ದೇಶ ಅದು ಇಸ್ರೇಲು. ನಮ್ಮ ಅಸ್ತಿತ್ವದ ಉಳಿವಿಗಾಗಿ ನಾವು ಉಳಿಬೇಕು ಅಂತಾದರೆ ಈ ದಾಳಿಯನ್ನು ಮಾಡಲೇಬೇಕು ನಾವು. ಅವರು ಅಣ್ವಸ್ತ್ರ ಹೊಂದದ ರೀತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳೋದು ನಮ್ಮ ದೇಶದ ಉಳಿವಿಗೆ ಅನಿವಾರ್ಯ. ಇದಕ್ಕಾಗಿ ನಾವು ದಾಳಿ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳಿಕೊಂಡಿದೆ. ಅಲ್ಲಿನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ತನ್ನ ಮಿತ್ರ ರಾಷ್ಟ್ರಗಳಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ತಾವು ಮಾಡಿರುವಂಥ ದಾಳಿಯ ಬಗ್ಗೆ ಅಮೆರಿಕ ಇಸ್ರೇಲ್ನ ಪರವಾಗಿ ನಿಂತಿದೆ. ಇನ್ಫ್ಯಾಕ್ಟ್ ಅಮೆರಿಕ ಮತ್ತು ಇರಾನ್ನ ಮಧ್ಯೆ ಹಿಂದಿನಿಂದಲೂ ಕೂಡ ಸಂಘರ್ಷ ನಡೀತಾನೆ ಇದೆ. ಅಮೆರಿಕ ಇರಾನ್ನ ಮೇಲೆ ಸ್ಯಾಂಕ್ಷನ್ಗಳನ್ನು ಹಾಕಿದೆ, ದಿಗ್ಬಂಧನಗಳನ್ನು ವಿಧಿಸಿದೆ. ಇದೇ ಹೊತ್ತಲ್ಲಿ ಇಸ್ರೇಲ್ ಇರಾನ್ನ ಅಣ್ವಸ್ತ್ರ ಕಾರ್ಯಕ್ರಮಗಳನ್ನು ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಮಾಡೋದಕ್ಕೆ ಈ ದಾಳಿಯನ್ನು ಸಂಘಟಿಸಿದೆ. ಇದರ ಜೊತೆಗೆ ಇರಾನ್ ಇಸ್ರೇಲ್ನ ವಿರೋಧಿಗಳಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತಾ ಇತ್ತು. ಅದು ಹಮಾಸ್ ಇರಬಹುದು, ಹೆಜ್ಬುಲ್ಲಾ ಇರಬಹುದು, ಈ ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಇರಾನ್ ಮಾಡ್ತಾ ಇತ್ತು. ಅದಕ್ಕಾಗಿ ಇಸ್ರೇಲ್ ಇರಾನನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡಿದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.